ನಮ್ಮ ಇವತ್ತಿನ ರೆಸಿಪಿ ಮಾವಿನಕಾಯಿ ರಸಮ್. ಮಾವಿನಕಾಯಿ ಸೀಸನ್ ಮುಗಿಯೋದ್ರಾಗ ನಾವು ಭಾಳಷ್ಟು ರೆಸಿಪಿನ ಟ್ರೈ ಮಾಡೇ ಮಾಡ್ತೇವೆ. ಒಂದು ಸತಿ ಈ ಮಾವಿನಕಾಯಿ ರಸಮ್ನ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್, ಇಷ್ಟು ಮಸ್ತಾಗಿತ್ತಲ್ಲ. ಇನ್ನೊಮ್ಮೆ ಮಾವಿನಕಾಯಿ ತಂದು ನಾವು ಈ ರಸಮ್ ಮಾಡಬೇಕು, ಅಷ್ಟು ಮಸ್ತಾಗಿತ್ತು ನೋಡಿರಿ. ಬಿಸಿ ಬಿಸಿ ಅನ್ನ ತುಪ್ಪದ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್ ಆಗಿತ್ತು. ನನಗೂ ನನ್ನ ಮಕ್ಕಳಿಗೂ ಭಾಳ ಇಷ್ಟ ಆಯ್ತು. ನಾನು ಇದನ್ನು ಫಸ್ಟ್ ಟೈಮ್ನ ಟ್ರೈ ಮಾಡಿದ್ದೆ, ಆದರೂ ಭಾಳ ಮಸ್ತಾಗಿತ್ತಿದ್ದು. ಬರ್ರಿ ಫ್ರೆಂಡ್ಸ್, ಈ ಮಾವಿನಕಾಯಿ ರಸಮ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ. ನಮಸ್ಕಾರ, ಬನಶ್ರೀ ರೆಸಿಪಿಗೆ ಸ್ವಾಗತ. ನಾನಿಲ್ಲೇ ತೋತಾಪುರಿ ಮಾವಿನಕಾಯಿನ ತೊಗೊಂಡು ಗ್ಯಾಸ್ ಮೇಲೆ ಈ ರೀತಿ ಸಿಪ್ಪಿ ಎಲ್ಲ ಕಪ್ಪಗಾಗುವಂಗೆ ಚಲೋ ತಂಗ ಸಣ್ಣ ಉರಿ ಮೇಲೆ ಹೊಳಸ್ಕೊಂತ ಅದನ್ನು ಚಲೋ ತಂಗ ಬೇಯಿಸ್ಕೊಂಡ್ಬಿಟ್ಟಿದ್ದೆ. ಈಗ ಸ್ವಲ್ಪ ಬಿಸಿ ಇರೋವಾಗನ ನಾವು ಇದ್ರದ್ದು ಸಿಪ್ಪಿ ತಕ್ಕೊಂಬಿಡೋಣ, ಈಸಿಲಿ ಬಂದುಬಿಡ್ತೈತಿ ಸಿಪ್ಪಿ ಎಲ್ಲ ತೆಗೆದ್ಮೇಲೆ ನಾವು ಇವನ್ನ ಕಟ್ ಮಾಡಿ ಇಟ್ಕೊಂಡ್ಬಿಡೋಣ ಮಾವಿನಕಾಯಿ ಹೋಳನ್ನು. ಇದನ್ನು ನಾವು ಮಿಕ್ಸರ್ಗೆ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದ್ದೆ. ಇದು ಭಾಳ ಅಂದ್ರೆ ಭಾಳ ಹುಳಿ ಕಮ್ಮಿ ಇತ್ತು, ಸ್ವಲ್ಪ ಸ್ವೀಟಿಶ್ ಇತ್ತು ಈ ಮಾವಿನಕಾಯಿ. ಅದಕ್ಕೆ ನಾನು ಈ ರಸಮ್ಗೆ ಸ್ವಲ್ಪ ಹುಣಸೆಹಣ್ಣನ್ನು ಆ್ಯಡ್ ಮಾಡಬೇಕಾಗುತ್ತೆ. ಈಗ ಇದಕ್ಕೆ ಮಿಕ್ಸರ್ ಜಾರಿಗೆ ನಾನು ಕಟ್ ಮಾಡಿ ಇಟ್ಟಿರುವಂಥ ಮಾವಿನಕಾಯಿ ಹೋಳನ್ನು ಹಾಕ್ಕೊಂಡು ಅದ್ರ ಜೊತೆ 2 ಮೆಣಸಿನ್ಕಾಯಿನ ಹಾಕ್ಕೊಂಡೇನೆ, ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ನೆನೆಸಿಟ್ಟಿರುವಂಥ ಹುಣಸೆಹಣ್ಣನ್ನು ಹಾಕ್ಕೊಂಡೆ. 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡೇನಿ, 10ರಿಂದ 12 ಕಾಳು ಮೆಣಸು ಹಾಕ್ಕೊಂಡು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿನ ಹಾಕ್ಕೊಂಡು ಸ್ವಲ್ಪ ನೀರು ಬೇಕಾದ್ರೆ ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡಿ ತೊಗೊಂಬಿಡೋಣ ಫ್ರೆಂಡ್ಸ್. ಫೈನ್ ಪೇಸ್ಟ್ ಆಗಬೇಕು ಇದು. ಆಮೇಲೆ ನಾವು ಯಾವ ಪಾತ್ರೆ ಒಳಗೆ ರಸಮ್ ಮಾಡೋದಿರ್ತೈತಲ್ಲ ಆ ಪಾತ್ರೆಗೆ ಈ ಪೇಸ್ಟ್ ಮಾಡಿರೋ ಮಾವಿನಕಾಯಿನ ಹಾಕ್ಕೊಂಡು ನೀರು ಹಾಕ್ಕೋಬೇಕಾಗುತ್ತೆ. ರಸಮ್ ಸ್ವಲ್ಪ ಯೂಜ್ವಲಿ ತಿಳುವಾಗೇ ಇರ್ತೈತಿ, ಅದಕ್ಕೆ ನಾವು ಸ್ವಲ್ಪ ನೀರು ಇದಕ್ಕೆ ಜಾಸ್ತಿ ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡೋಣ. ಗ್ಯಾಸ್ ಮೇಲೆ ಇಡೋಕ್ಕಿಂತ ಮುಂಚೆ ಇದಕ್ಕೆ ನಾವೆಲ್ಲ ಮಸಾಲಿನ ಆ್ಯಡ್ ಮಾಡ್ಕೊಂಬಿಡೋಣ. ನಾನಿಲ್ಲೇ ಇದಕ್ಕೆ ಅರಿಶಿನ ಹಾಕ್ಕೊಂಡೇನಿ, ಕೆಂಪು ಖಾರದ ಪುಡಿನ ಹಾಕ್ಕೊಂಡೇನಿ ಮತ್ತು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಬೆಲ್ಲನೂ ಹಾಕ್ಕೊಂಡೇನಿ. ಒಂದು ಸತಿ ಚಲೋ ತಂಗ ಮಿಕ್ಸ್ ಮಾಡಿ ನಾವೀಗ ಇದನ್ನು ಕುದಿಯೋಕೆ ಬಿಟ್ಬಿಡೋಣ. ಇದು ಚಲೋ ತಂಗ ಕುದಿಯೋದ್ರಾಗ ನಾವು ಇದಕ್ಕೆ ಹಾಕೋಕೆ ಒಂದು ಒಗ್ಗರಣೆ ಮಾಡ್ಕೊಂಬಿಡೋಣ. ಒಗ್ಗರಣೆ ಮಾಡೋಕೆ ಇಲ್ಲಿ ಎಣ್ಣೆ ಬಿಸಿ ಮಾಡಿದ್ದೆ. ಎಣ್ಣೆ ಚಲೋ ತಂಗ ಕಾದ್ಮೇಲೆ ಇದಕ್ಕೆ ನಾನು ಸಾಸಿವೆ ಹಾಕೇನಿ, ಜಜ್ಜಿಟ್ಟಿರೋಂಥ ಬೆಳ್ಳುಳ್ಳಿ ಹಾಕ್ಕೊಂಡು ಕೆಂಪು ಮೆಣಸಿನ್ಕಾಯಿನ ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡು ಹಿಂಗೆ ಪೌಡರ್ನ ಹಾಕ್ಕೊಂಡು ಒಂದು ಚಲೋ ತಂಗ ಒಗ್ಗರಣೆ ಮಾಡ್ಕೊಂಬಿಡೋಣ. ಒಗ್ಗರಣೆ ಚಲೋ ತಂಗ ಮಾಡ್ಕೊಂಡೇನಿ. ಅಲ್ಲೇ ನಮ್ಮದು ರಸಮ್ನು ನೋಡ್ರಿ ಕುದ್ದು ಚಲೋ ತಂಗ ರೆಡಿ ಆಗಿತ್ತು. ಈಗ ಇದಕ್ಕೆ ಮಾಡಿಟ್ಟಿರೋಂಥ ಒಗ್ಗರಣೆನ ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡೋಣ. ಸಣ್ಣಗೆ ಹೆಚ್ಚಿಟ್ಟಿರೋ ಕೊತ್ತಂಬರಿ ಹಾಕ್ಕೊಂಬಿಟ್ರೆ ನಮ್ದು ಇಲ್ಲಿ ಮಸ್ತ್ ಟೇಸ್ಟಿಯಾಗಿರೋ ಮತ್ತು ಘಮ ಘಮ ಅನ್ನೋ ರಸಮ್ ರೆಡಿ ಆಗೈತಿ ಫ್ರೆಂಡ್ಸ್. ನೀವು ಈ ಮಾವಿನಕಾಯಿ ರಸಮ್ನ ಟ್ರೈ ಮಾಡಿ ನೋಡಿರಿ, ಟೇಸ್ಟ್ ಹೆಂಗಿತ್ತಂತ ನನಗೂ ತಿಳಿಸ್ರಿ. ಮತ್ತು ಸಿಗೋಣ ನೆಕ್ಸ್ಟ್ ರೆಸಿಪಿ ಜೊತೆ. ಅಲ್ಲಿವರೆಗೂ ನಾನು ಎಲ್ಲ ವೀಡಿಯೋಸ್ಗೂ ಲೈಕ್ ಕೊಟ್ಕೊತೀರಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.